ವಿರುದ್ಧವಾಗಿ ಹೋರಾಟ ಮಾಡತಕ್ಕಂತ ಸಮಯದಲ್ಲಿ ಪೊಲೀಸರ ದಬ್ಬಾಳಿಕೆ ಹೆಚ್ಚಾಗಿದೆ. ನಾವು ಅರ್ಥಕೊಳ್ಳಬೇಕು, ರೈತರು ಯಾರು ಬಯಲಿಗೆ ಬರಬಾರ್ದಂತ ಉದ್ದೇಶದಿಂದ ಇವರು ಮಾಡ್ತಕ್ಕಂಥ ಸರ್ಕಾರದ ಕೆಲಸ ಇದೆ. ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಿನಿಸ್ಟರ್ಗಳು ಇದರ ಕೈವಾಡ ಇದೆ. ಆದರೆ ಒಬ್ಬ ರೈತರಿಗೆ ದಬ್ಬಾಳಿಕೆ ಮಾಡ್ತಕ್ಕಂಥ ಅಂದ್ರೆ ಸಾಮಾನ್ಯ ಜನರ ಗತಿ ಏನಿದೆ. ಆದ್ರೆ ನೀವು ಒಬ್ಬೊಬ್ಬರು ಯಾರನ್ನ ಬಂದ್ರ ನಿಮ್ಗೆ ಏನಾದ್ರೂ ಕೇಳ್ತಾರ? ಏನು ಕೇಳಲ್ಲ. 200 ಯೂನಿಟ್ ಫ್ರೀ ಅಂತ ಹೇಳ್ತಾರ, ಎಲ್ಲಿನೂ ಫ್ರೀ ಕೊಡ್ತಾ ಇಲ್ಲ, ಬಿಲ್ ವಸೂಲು ಮಾಡ್ತಾ ಇದ್ದಾರೆ. ಒಬ್ಬ ರೈತರಿಗೆ ಕಂಬ ಹಾಕ್ಬೇಕಾದ್ರೆ ನೀವೇ ಹಾಕೊಂತವ್ರಿ, ವೈರ್ ಹಾಕೋರ್ ನೀವೇ ಹೇಳ್ಕೊಂತವ್ರಿ ಎಲ್ಲರೂ ಹೇಳ್ತಕ್ಕಂಥ ಇವರು ಪೈಲನಿಂದ ಫ್ರೀ ಇದ್ರು ರೈತರಿಗೆ ಒಂದು ಮೂಲೆ ಗುಂಪು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಯಾವುದು ಮಾಲ್ ಖರೀದಿ ಮಾಡಲ್ಲ, ದಲ್ಲಾಳಿಗಳು ನಿಂತೆ ಖರೀದಿ ಮಾಡ್ತಾರೆ. ನಾವು ಕೂತಿಗೆಸಿಂದ ಹೇಳ್ತಕ್ಕಂಥ ಕೆಲಸ ಏನಿದೆ, ನಾವು ರೈತರಿಂದ ಡೈರೆಕ್ಟ್ ಖರೀದಿ ಮಾಡ್ತೀವಿ. ಏನೋ ಒಂದು 10-20 ಕ್ವಿಂಟಲ್ ಖರೀದಿ ಮಾಡೋದು ಬಿಟ್ಬಿಡ್ತಾರ. ಇಂಥ ಒಂದು ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳಲೇಬೇಕು. ನಾವೆಲ್ಲ ರೈತರು ಎದ್ದು ಕೂಡಲೇಬೇಕು. ಹಳ್ಳಿಯಿಂದ ಬರ್ತಕ್ಕಂಥ ರೈತರನ್ನು ಹಳ್ಳಿಯಲ್ಲಿ ಎಲ್ಲರೂ ಹೋಗಿ ಇಷ್ಟು ಜನ ನಾವು ಸೇರಿದ್ದೇವಂದ್ರೆ ಒಂದು 50 ಹಳ್ಳಿ ಇದ್ರೆ 50 ಹಳ್ಳಿಯನ್ನ ಪರಿವರ್ತನೆ ಮಾಡೋಣ. ಆ ರೀತಿಯಾಗಿ ನಾವೆಲ್ಲರೂ ಪಣ ಕೊಟ್ಟು ಇವತ್ತಿನ ದಿವಸ ನಾವು ಹೋರಾಟ ಮಾಡ್ತಕ್ಕಂಥದ್ದು ಯಶಸ್ವಿ ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಹಿತ ಒಳಗಡೆಯಿಂದ ಎದ್ದು ಬರೋಕೆ ತಯಾರಿಲ್ಲ. ಅವರಿಗೆ ಒಳಗಡೆ ಬಂದು ಗುಲಾಮರಂತೆ ಒಂದು ರೂಮಿನಲ್ಲಿ ಕುಂತು 4 ಜನ ಮಾತಾಡ್ರಂತ ಹೇಳ್ತಾರ. ಬಂದಂತ ರೈತರಿಗೆ ಏನ್ ಹೇಳ್ತಾರ? ಆದ್ರೆ ಹೇಳ್ತಕ್ಕಂಥ ರೈತರು ಸಹಿತ ಏನ್ ಅನ್ಕೊಡ್ತಾರ? ಒಳ ಕುಂತ ಅವ್ರು ಏನು ಮಾತಾಡಿದ್ರು ಬಂದ್ಬಿಟ್ರು, ನಮ್ಗೆ ಏನ್ ಹೇಳಿಲ್ಲ, ಒಣ ಸ್ಟ್ರೈಕಿ ಕರೆಸಿದ್ರು, ನಮ್ಗೆ ಗಾಳಿ ಕುಂದಿಸಿದ್ರು, ವಾಪಸ್ ಕಳಿಸ್ತಾರಂತ. ಇಂಥ ಮೆಸೇಜ್ ಹೋಗ್ಬಾರ್ದು. ಅವ ಯಾರೇ ಅಧಿಕಾರಿ ಇರ್ಲಿ ಇಲ್ಲಿ ಬಂದು ಮಾತಾಡ್ಬೇಕು, ಇಲ್ಲಿ ಮೆಮೊರಂಡಮ್ ಇಲ್ಲೇ ತಗೊಳ್ಬೇಕು ಜಾಗದಲ್ಲಿ. ನಾವು ಮಾಡ್ತಕ್ಕಂಥದ್ದು ನಾವು ಒಬ್ಬರ ಪರವಾಗಿ ಮಾಡ್ತಕ್ಕಂಥದ್ದಿಲ್ಲ, ಇಡೀ ಜಿಲ್ಲಾ ಪರವಾಗಿ ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಟ್ರಾನ್ಸ್ಫಾರ್ಮ್ ಕೂಡಿಸ್ಬೇಕಾಯ್ತಂದ್ರೆ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಂತ ಎಲ್ಲಿಂದ ಮಾಡಕ್ಕಾಗ್ತದ್ರಿ? ರೈತರಿಗೆ ಮಾಡಕ್ಕಾಗಲ್ಲ. ಒಂದು ಈಗ ಮೀಟರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಂತಾರ, ಲಿಂಕ್ ಮಾಡಿದ್ರೆ ನಿಮ್ಗ ಅಲ್ಲಿ ಬಿಲ್ ಕಟ್ಟಬೇಕಾಗ್ತದೆ. ನಿಮ್ಮಲ್ಲಿ ಎಲ್ಲರೂ ಬಂದ್ ಮಾಡ್ತಾರೆ. ನಿಮ್ಮ ಬಂಡವಾಳ ಏಟಂತೂ ಇದು ಮಾಡ್ಕೊತಾರ. ರೈತರು ಏನು ಕಳು ಮಾಡ್ತಾ ಇಲ್ಲ, ಯಾರಿಂದ ವಂಚನೆ ಮಾಡಿ ತಗೋತಾ ಇಲ್ಲ, ಹಪ್ತ ವಸೂಲಿ ಮಾಡ್ತಾ ಇಲ್ಲ. ರೈತರು ಬೆಳೆದಂತ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಆದ್ರೂ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ನೀವು ಬೆಳಿತೀರಿ ಮಾಡ್ತೀರಂತ ನಿಮ್ಮ ಬೆಲೆ ಕಟ್ತಾರ. ಆದ್ರೆ ನೀವು ಖರೀದಿ ಮಾಡಕ್ಕೆ ಎಷ್ಟದ? ಈಗ ತೊಗರಿ ತಗೋಬೇಕಲ್ಲ 5,000 6,000 ತಗೋತಾರ. ಅವ್ರು ಮಾರ್ಕೊಂಬೋದು 10,000 12,000. ನೀವು ತಗೊಳಕ್ ಹೋಗಿ 1 ಕಿಲೋ ನಮ್ಗೆ ಇದು ಹೆಸರು ಬೇಕಾಗಿದೆ ಅಂತಂದ್ರ ಅವ್ರು 10 ರೂಪಾಯಿ ಕಿಲೋ ಕೊಡ್ತಾರ. ಇಲ್ಲ, ಈಗ ಸರ್ಕಾರ ಮಾಡಿರ್ತಕ್ಕಂಥ ಆದೇಶ ಅದು ವಾಪಸ್ ತಗೊಳ್ಳೇಬೇಕು. ಯಾಕಂತಂದ್ರೆ ಯಾರು ರೈತರು ಅದಕ್ಕೆ ಮೀಟರ್ದು ದುಡ್ಡು ಕೊಡ್ತಕ್ಕಂಥ ತಾಕತ್ ಯಾರಿಗೂ ಇಲ್ಲ. ಯಾರು ಒಬ್ಬರಿಬ್ಬರು ಇರ್ಬೋದು, ಯಾರಿಗೂ ಕಟ್ಲಕ್ ಆಗಲ್ಲ ರೀ. ಗರೀಬ್ ಜನ ಅದಾರ, 1 ಎಕರೆ 2 ಎಕರೆ ಅದಾರ, ಅವ್ರಿಗೆ ಮೀಟರ್ ಕೊಟ್ಟಿರ್ತಾರ. ಆ ಮೀಟರ್ ಬಿಲ್ ಹೆಂಗ ಹಾಕ್ತಾರಂದ್ರಿ ನೀವು? ಮೀಟರ್ ರೀಡರ್ಗಳು ಬಂತಂದ್ರೆ ಫಸ್ಟಿಗೆ ನಿಮ್ಗೆ 500 ಕೊಡ್ತಾರ, ಅಲ್ಲಿ 1000-2000 ಕೊಡ್ಲಕ್ಕೆ ಶುರು ಮಾಡ್ತಾರ. ನಮ್ಗೆ ಕರೆಕ್ಟಾಗಿ 3 ಯೂನಿಟ್ ಅಂತ ಯಾವಾಗಲೂ ಕೊಡಲ್ಲ. ನಮಗೆ ಕೊಡ್ತಕ್ಕಂಥದ್ದು ಯಾವುದು ಸಿಂಗಲ್ ಪೇಸ್ ಕೊಡ್ತಾರೆ. ಸಿಂಗಲ್ ಪೇಸ್ ಮೋಟರ್ ನಡೆಯಲ್ಲ. ಅದು ರಾತ್ರಿ ಬರ್ತಾರೆ, ರಾತ್ರಿ ಬೆಳಗನೆ ಮೈನಸ್ ಮಾಡ್ತಾ ಇದ್ದೀವಿ. ಅದನ್ನ ತಿಳ್ಕೊಬೇಕಲ್ಲ. ಇವತ್ತು ಯಾರೇ ಇರಲಿ ಅದು ಇದ್ದಂಥದ್ದು ಸರ್ಕಾರದವರು ವಾಪಸ್ ತಗೊಳ್ಳೇಬೇಕು. ಒಂದ್ ವೇಳೆ ತಗೊಳ್ಳೇ ಇದ್ದಂತ ಪಕ್ಷದಲ್ಲಿ ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಂತ ಈ ಒಂದು ಮಾಡ್ತೀವಿ. ಅಲ್ಲ, ರೈತರಾರು ಹುಲಿಗಳಲ್ಲ, ಹುಲಿಗಳಪ್ಪ ಹುಲಿಗಳು. ನಾವ್ಯಾರು ಹುಲಿಗಳಲ್ಲ ರೀ. ಹುಲಿ ಇದ್ದೀವಿ, ಹುಲಿ ರೈತರು. ರೈತರು ಬೆಳೆದಾಗ ಮಾತ್ರ ನೀವು ಬೆಳಿತಿಲ್ಲ ಸಾಧ್ಯ ಅದ. ಇದಿಲ್ಲ ಅಂದ್ರೆ ನೀವು ದುಡ್ಡು ತಿಲ್ಲಕ್ಕಾಗಲ್ಲ, ಮಾಡ್ತಿಲ್ಲಕ್ಕೂ ಆಗಲ್ಲ. ರೈತರ ಇಲ್ಲ, ಈಗ ರೈತರು ಬಂದು ತಗೋತಾರೆ. ಯಾರೇ ರೈತ ಅಧಿಕಾರಿಗಳು ಇರ್ಬೋದು, ಇಲ್ಲೇ ಬಂದೆ ಮೆಮೊರಂಡಮ್ ತಗೋಬೇಕು. ಮಾತಾಡೋರ ಎಲ್ಲ ಮಾತಾಡಿದ ನಂತರ ಮೆಮೊರಂಡಮ್ ಕೊಡ್ಲಕ್ಕಾಗ್ತದ. ಯಾರೇ ಬರ್ಲಿ ಅಧಿಕಾರಿಗಳು ಬಂದು ಇಲ್ಲಿ ಬಂದು ಹಾಜರಿಯಾಗಿ ಇದು ಮಾಡ್ಬೇಕಂತ ನಾನು ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಕಲಬುರಗಿಯ ಒಂದು ಜಿಲ್ಲೆಯ ಒಂದು ಜಸ್ಕಾಂ ಕಚೇರಿ ಅಂತ ಒಂದು ಘಟಕ ಇರುತ್ತೆ. ಇದಕ್ಕೆ 9 ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಘಟಕ. ಇವತ್ತು ಸರ್ಕಾರ ಏನು ಮಾಡ್ಲಿಕ್ಕೆ ಕೊಟ್ಟಿದ್ದಪ್ಪ ಅಂದ್ರೆ, ಬಂಧುಗಳ ರೈತರು ನೀವು ಗಮನದಲ್ಲಿ ಇಟ್ಕೋಬೇಕು. ಏನೇನು ಮಾಡ್ಲಿಕ್ಕೆ ಕೊಟ್ಟಿದ್ದಪ್ಪ ಅಂದ್ರೆ, ಇವತ್ತು ಖಾಸಗೀಕರಣ 5 ಕಂಪನಿಗಳಿಗೆ ಡಿವೈಡ್ ಮಾಡಿದ್ದಾರೆ. 5 ಕಂಪನಿ, ಜಸ್ಕಾಮ ಎಸ್ಕಾಮ ಅದು ಇದು ಅಂತ 4-5 ಕಂಪನಿಗಳಿಗೆ ಇವತ್ತು ಕನ್ವೆಂಟ್ ಮಾಡಿದ್ದಾರೆ. ಕನ್ವೆಂಟ್ ಅಪ್ಪ ಅಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ, 1900 2000 ಇಸ್ವಿಯಲ್ಲಿ
ಮುಖ್ಯಮಂತ್ರಿ ಯಾರಿದ್ದಪ್ಪ ಅಂದ್ರೆ ರಾಮಕೃಷ್ಣ ಹೆಗಡೆ ಅವರಿದ್ರು. ರಾಮಕೃಷ್ಣ ಹೆಗಡೆ ಅವರಿದ್ದಾಗ ಅವಾಗೇನು ಡಿವೈಡ್ ಮಾಡಿದ್ರಪ್ಪ ಅಂದ್ರೆ ಕರ್ನಾಟಕ ಎಲೆಕ್ಟ್ರಿಕಲ್ ಬೋರ್ಡ್ ಅಂತ ಮಾಡಿದ್ರು, KEB ಅಂತ ಹೇಳಿ ಮಾಡಿದ್ರು, KEB ಅಂತ ಹೇಳಿ ಮಾಡಿದ್ರು. ಇವಾಗ KEB ಅಂತ ಮಾಡಿದಾಗ ಅವಾಗ ಇಡೀ ಕರ್ನಾಟಕದ ರಾಜ್ಯ ರೈತರು ಚಳವಳಿಗೆ ಬೀದಿಗೆ ಬಂದ್ಬಿಟ್ರು. ಆವಾಗ ಸರ್ಕಾರ ವಾಪಸ್ ತಕೊಂಡ್ರು. ಇದೆ ಇಷ್ಟ ಅದು ರಾಮಕೃಷ್ಣ ಸರ್ಕಾರ ಇದೆ, ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಅವರೆಲ್ಲ SM ಕೃಷ್ಣ ಅವರು ಇದ್ದಾಗ, ಸಾರಿ SM ಕೃಷ್ಣ ಅವರು ಇದ್ದಾಗ ವಾಪಸ್ ತಕೊಂಡು ಮತ್ತೆ ಮುಂದುವರಿಸ್ತಾ ಇದ್ರು. ಇವಾಗ ಏನ್ ಮಾಡಿದಾರಪ್ಪ ಅಂದ್ರೆ ನಿಮ್ಗೆ ಸೋಲಾರ್ ಕೊಡ್ತೀವಿ ಅಂತ ಹೇಳಿ ಮತ್ತೆ ಸೋಲಾರ್ ನೆಪದ ಮೇಲೆ ನಮ್ಮನ್ನು ಸೋಲಾರ್ ನೆಪದ ಮೇಲೆ ನಮ್ಮನ್ನು ಕನ್ವೆಂಟ್ ಮಾಡ್ತಾ ಇದ್ದಾರೆ. ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿ ರೈತರ ಮೈಂಡನ್ನು ಡೆಮೊಲೇಷನ್ ಮಾಡಿ ರೈತರಿಗೆ ಅದು ಇದು ಮಾಡ್ತಾ ಇದ್ದಾರೆ. ಇವತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾರೆ, ಲಿಂಕ್ ಮಾಡಿ ಇವತ್ತು ನಾಳೆಗೆ ಇವತ್ತು ಅಲ್ಲಿ ಮೀಟರ್ ಹಾಕ್ತಾರ. ಇವರ ಮುಂದಿನ ಉದ್ದೇಶ, ಸರ್ಕಾರದ ಉದ್ದೇಶ ಇವತ್ತು ಮೀಟರ್ ಹಾಕಿ ರೈತರ ಕಡೆಗೆ ವಸೂಲಿ ಮಾಡಬೇಕು, ದುಬಾರಿ ದಂಡ ಅಂತ ಹೇಳಿ ಸರ್ಕಾರದ ತೀರ್ಮಾನ ಇದೆ. ಸರ್ಕಾರಕ್ಕೆ ನಾವು ಹೊರತುಪಡಿಸಿ ಸರ್ಕಾರಕ್ಕೆ ಸೊಂಟೊಡ್ಲಕ್ಕೆ ಬಂದಿರ್ತಕ್ಕಂಥ ರೈತರು ಇಲ್ಲಿ ಇಡೀ